टीवी न्यूज में स्वागत है आप सभी दर्शकों का। मैं आपके साथ मोहम्मद यूसुफ। ನಮ್ಮ ಭಿಕ್ಷೆಯಿಂದ MLA ಆಗೈತಾರೆ ಅವನ ಚೇಲಾಗಳು ವಿಜೇಂದ್ರ ಚೇಲಾಗಳು ಇವತ್ತು ಹೇಳ್ತಾರೆ ನೀ 14 ರಾಜೀನಾಮೆ ಕೊಡುತ್ತಾರೆ ಮೊದಲ ರಾಜೀನಾಮೆ ವಿಜೇಂದ್ರ ಕೊಡಬೇಕು ಯಾಕಂದ್ರೆ ಅವನು ಡಿ ಕೆ ಶಿವಕುಮಾರ್ ಕೊಟ್ಟ ಭಿಕ್ಷೆಯಿಂದ ವಿಧಾನಸೌಧದ ಮೆಟ್ಟಲು ಹತ್ತಿದ್ದಾನೆ ಮೊದಲ ರಾಜೀನಾಮೆ ಕೊಟ್ಟು ಆಶೀರ್ವಾದ ಸಿಕ್ಕಾರಿ ಕೊಡ್ತ ಮತ್ತೊಬ್ಬರಿಗೆ ಆ ಚೇಲಾಗಳ ಕಡೆಯಿಂದ ಹೇಳಿಸೋದು ಬಿಟ್ಟು ನೀವು ತಾಂಬ ಇದ್ರೆ ನೀವು ಮಾತಾಡಿ ಎದುರಿಗೆ ಸುಮ್ಮನೆ ಆ ಚೇಲಾಗಳನ್ನ ಇಟ್ಕೊಂಡು ಹಂದಿಗಳಿಂದ ಮಾತಾಡ್ಸೋದ್ರಾಗ ಅರ್ಥ ಇಲ್ಲ. ರಮೇಶ್ ಜಾರಕಿಹೊಳಿ ಅವರು ಫಡ್ನವೀಸ್ ಅವರನ್ನು ಭೇಟಿಯಾಗಿದ್ದಾರೆ. ಆ ಕಾರಣ ಅಂತ ಹೇಳಿದ್ರೆ ನಿಮ್ಮ ಕುರಿತಂತೆ ಉಚ್ಚಾಟನೆ ಕುರಿತಂತೆ ಅಂತೇಳಿ ಒಂದಿಷ್ಟು ಚರ್ಚೆ ಆಗ್ತಾ ಇದೆ ಸರ್. ಹೌದಾ ಸರ್? ಏನು ಮಾತಾಡ್ತಿಲ್ಲ. ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದು ಕೃಷ್ಣಾ ನದಿಗೆ ಮತ್ತು ಭೀಮಾ ನದಿಗೆ ನೀರು ಬಿಡಬೇಕಂತೇಳಿ ವಿನಂತಿ ಮಾಡ್ಕೊಂಡು ಭೇಟಿಯಾಗಿದ್ದು. ನಾನು ಸಲುವಾಗಿ ಚರ್ಚೆ ಯಾರೂ ಮಾಡುವಂಥದ್ದು ಈಗಿನ ಸಂದರ್ಭದಲ್ಲಿ ಏನು ಅವಶ್ಯ ಇಲ್ಲ. ಯಾಕಂದ್ರೆ ಅವ್ರು 6 ವರ್ಷ ಹೊರಗೆ ಹಾಕಿಬಿಟ್ಟಾರೆ. ಎಲ್ಲಿವರೆಗೆ ಯಡಿಯೂರಪ್ಪನ ಕುಟುಂಬ ಈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮುಕ್ತ ಆಗೋದಿಲ್ಲ ಅಲ್ಲಿವರೆಗೆ ನಾವು BJPಗೆ ಹೋಗೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ವಿಜೇಂದ್ರನ ಇಟ್ಕೊಂಡು ಯತ್ನಾಳ್ ತೊಗೊಳಕ್ಕಾಗೋದಿಲ್ಲ. ಮತ್ತು ನೀವೆಲ್ಲರ ಮಾಧ್ಯಮದವರು ಯತ್ನಾಳ್ಗೆ ಎಲ್ಲ ಹಿಂದೆ ಸರಿದ್ರು ಭಾಳ ಅತ್ಯಂತ ಅಪಮಾನಕಾರಿಯಾಗಿದೆ ಅಂತ ಸುಮ್ಮನೆ ವಿಜೇಂದ್ರ ಕಡೆ ಒಂದಿಷ್ಟು ಏನೋ ಇದಕ್ಕೆ ಬಿದ್ದು ನೀವು ಹೊಡೆಯೋದು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।